ಹೆಚ್ಚು ಆಸಕ್ತಿ ಯಾವುದೂ ಇರಲಿ, ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಸಹಜವಾಗಿ ಅದು ಸ್ವೀಕಾರ ಮಕ್ಕಳು ಪ್ರೀತಿಯಿಂದ ಊಟ ಮಾಡುವಂಥ ವ್ಯಕ್ತಿ. ಹೀಗಾಗಿ ಪ್ರೀತಿಯಿಂದ ಊಟ ಮಾಡೋದಕ್ಕೆ ಸ್ವತಃ ಆರೋಗ್ಯನೂ ಶಿಸ್ತಿರಬೇಕಾಗ್ತದೆ, ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ಬಂದಂಥವು. ಅದಕ್ಕೆ ದೀರ್ಘಕಾಲೀನವಾಗಿ ಬದುಕಿದ್ರು ಇನ್ನೂ ಬದುಕಬೇಕಾಗಿತ್ತು ನಮ್ಮ ಆಸೆ. ಆದರೆ ಶರೀರ ಅದರ ಶಕ್ತಿ ನಿಶಕ್ತಿ ಎರಡು ಅದು ಶರೀರಕ್ಕೆ ಅಷ್ಟೇ ಗೊತ್ತದು, ಉಳಿದವ್ರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಂದಿಗೆ ಇಲ್ಲವು. ಇವತ್ತು ಅವರ ಅಂತಿಮ ಕ್ರಿಯೆ ನಡೀತದ. ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಾಗ ನಿಗಮಬೋಧ್ ಘಾಟದಲ್ಲ ಬೆಳಗ್ಗೆ 11:45 ಅಂತ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರು ಅವ್ರ ಶರೀರವನ್ನು ಇವತ್ತು ಅಂತ್ಯಕ್ರಿಯೆ ಮಾಡುವಂಥ ಒಂದು ಸಂದರ್ಭ ಆಗ್ಯದ. ಹೀಗಾಗಿ ಈ ಸಂದರ್ಭದಲ್ಲಿ ಅನೇಕ ಜಗದ ನಾಯಕರು ಸಹಿತ ಇವ್ರ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಇಂಡೋನೇಷ್ಯಾದ ಅದು ಮಲೇಷ್ಯಾದ ಪ್ರಧಾನಿ ಇವರನ್ನು ನೆನೆಸ್ಕೊಳ್ತಾರೆ. ಏನಂದ್ರೆ ಒಂದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳಿಗೆ ವಿದ್ಯಾರ್ಥಿ ಮಾಡೋದಕ್ಕಾಗಿ ವಿದ್ಯಾರ್ಥಿ ವೇತನ ಕೊಟ್ಟಂಥವರು ನಮ್ಮ ಮನಮೋಹನ್ ಸಿಂಗ್ರು ಅನ್ನುವಂಥ ಮಾತನ್ನು ಆ ದಿನಗಳು ನೆನಪಿಸ್ಕೊಂಡು ಅವರು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ರಾಷ್ಟ್ರಗಳಲ್ಲಿ ಇವರು ಪ್ರೀತಿಯ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಇವರ ಅದರಲ್ಲೂ ಮುಖ್ಯವಾಗಿ ಓಪನ್ ಮಾರ್ಕೆಟ್ ಬಗ್ಗೆ ಇವತ್ತು ಇನ್ನೂ ಅದು ಓಪನ್ ಮಾರ್ಕೆಟ್ ಮೇಲೆ ಪ್ರೀತಿ ಇದ್ದಂಥ ಜನ ಇವರನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ಅದೇನೂ ಇರಲಿ, ರಾಜಕೀಯವಾಗಿ ಮಾತ್ರ ಅಂಥ ದೃಢ ನಿರ್ಧಾರದ ಒಂದು ಮನಸ್ಥಿತಿ ಇವ್ರಿಗೆ ಇರಲಿಲ್ಲ ಅನ್ನೋದು ಕಾರಣ ಒಂದನೇದಾಗಿ ಜನಸಾಮಾನ್ಯರಿಂದ ಆಯ್ಕೆಯಾಗಿ ಬರಲಾರದು ಅನ್ನುವಂಥದ್ದು. ಯಾಕಂದ್ರೆ ಜನಸಾಮಾನ್ಯರ ಮಧ್ಯೆ ಹೋಗಿತ್ತಪ್ಪ ಅಂದ್ರೆ ಜನಸಾಮಾನ್ಯರ ಸಮಸ್ಯೆಗಳೇನು ಎಂತು ಎಲ್ಲ ನಾವು ವಿಚಾರ ಮಾಡ್ಬೋದು. ಮತ್ತು ಜನರಿಗೂ ಇವ್ರ ಬಗ್ಗೆ ಒಂದು ಹೌದಪ್ಪ ಇವರು ಅಂತೇಳಿ ಗೊತ್ತಾಗೋದು ಸಾಧ್ಯ ಇದ್ದಾವೆ. ಆದರೆ ಇವತ್ತೇನಾಗಿದೆಪ್ಪ ಅಂತಂದ್ರೆ ಒಂದು ವಿದ್ವತ್ವ ಬಲ ಇದಲ್ಲೇ, ಅದು ಅಮೇರಿಕಾದಂತಲ್ಲೇ ಇನ್ನೊಂದು ಕಡೆ ಮತ್ತು ಪಂಜಾಬದಲ್ಲಿ ಅನೇಕ ಶ್ರೀಮಂತ ಏರಿಯಾದಲ್ಲಿ ಬೆಳೆದು ಬಂದಂಥವ್ರು. ಹೀಗಾಗಿ ಇವರ ಸಂಪರ್ಕ ಜನಸಾಮಾನ್ಯರ ಜೊತೆಗಿಲ್ಲದಕ್ಕಾಗಿ ರಾಜಕೀಯವಾಗಿ ಎಷ್ಟು ಕಲಿಬೇಕಾಗಿತ್ತು, ಅನುಭವದ ಮಾತುಗಳು ಅನುಭವದ ಹಿಡಿತಗಳು ಇವ್ರಿಗೆ ಸಿಗಲಿಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನ ಇದ್ದೇ ಇರ್ತದೆ. ಹೀಗಾಗಿ ಅವರು ರಾಜಕೀಯದಲ್ಲಿ ಭಾಳ ಪ್ರಬುದ್ಧವಾಗಿ ವ್ಯವಹಾರ ಮಾಡಲಿಕ್ಕಾಗಲಿಲ್ಲ. ಮತ್ತು ಜೊತೆಗೆ ಮಾಡಲಿಲ್ಲ ಆಗಲಿಲ್ಲ ಅನ್ನೋದು ಬೇರೆ ವಿಷಯ. ಆದರೆ ಅವರ ಸೌಮ್ಯತೆ ಮತ್ತು ಒಂದು ವಿಷಯಕ್ಕೆ ಕಟಿಬದ್ಧವಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅವ್ರನ್ನ ಭಾಳ ಎತ್ತರಕ್ಕೆ ಹೋಯಿತು ಅನ್ನುವಂಥದ್ದು. ಅದು ಪ್ರಧಾನಿ ಆಗೋದೇನು ಸಣ್ಣ ವಿಷಯ ಅಲ್ಲ. ಅದು ಅವರು ಈವನ್ ಅವ್ರು MP ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇಲ್ಲ, ರಾಜ್ಯಸಭಾ ಸದಸ್ಯರಿದ್ದರು, ಅವ್ರನ್ನ ಆಯ್ಕೆ ಮಾಡಿದರು ನಮ್ಮ ಸೋನಿಯಾ ಗಾಂಧಿಯವರು. ಹೀಗಾಗಿ ಇವತ್ತು ನಮ್ಮ ನಡುವೆ ಇಲ್ಲದೆ ಹೋಗಿದ್ದರು ಸಹಿತ ನಮ್ಮ ಕರ್ನಾಟಕ ಜೊತೆಗೂ ಸಹಿತ ಒಳ್ಳೆಯ ಸಂಪರ್ಕ ಇಟ್ಕೊಂಡಂಥ ಮನಮೋಹನ್ ಸಿಂಗರು ಇವತ್ತು ನಮ್ಮನ್ನೆಲ್ಲ ಆಗಲೇ ಇನ್ನು ಕಾಲದ ಲೋಕಕ್ಕೆ ಅವರ ಶರೀರ ಇವತ್ತು ಶರೀರನಿಗೂ ಈಗಾಗಲೇ ನಾವು ಆತ್ಮ ಅಥವಾ ಮನಸ್ಸು ಒಂದೇನೋ ಕರ್ಕೊಳ್ತೀವಿ, ಅದನ್ನು ಹೋಗಿಬಿಟ್ಟದ.